ಆತ್ಮೀಯ ಮಿತ್ರರೇ ನಮಸ್ಕಾರ. ಎಲ್ಲ ಕಡೆ ಜಾತ್ರೆಗಳು ನಡೆಯುವಂಥ ಹೊತ್ತು ಈ ಜಾತ್ರೆಗಳಲ್ಲಿ ಮುಸಲ್ಮಾನರಿಗೆ ಅಂಗಡಿಗಳು ಕೊಡೋದಿಲ್ಲ ಅಂತ ಹಿಂದೂಗಳು ನಿಶ್ಚಯ ಮಾಡ್ತಾ ಇರೋದನ್ನು ತಪ್ಪು ಅಂತ ಕೆಲವರು ವಾದಿಸ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ತಪ್ಪೋ ಅಥವಾ ಸರಿನೋ, ಮುಸಲ್ಮಾನರಲ್ಲಿರುವಂಥ ಸಾಮಾನ್ಯ ವ್ಯಾಪಾರಿಗಳ ಮೇಲೆ ಈ ಥರದ ನಿರ್ಣಯ ಕೈಗೊಳ್ಳೋದು ಸರಿನಾ, ಹಿಂದೂಗಳು ತಪ್ಪು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳೆಲ್ಲ ಹೇಳ್ತಾ ಇದೆಯಲ್ಲ, ಅದಕ್ಕೆ ಉತ್ತರ ಹುಡ್ಕೋಂಥ ಪ್ರಯತ್ನ. ನಾಲ್ಕು ಪ್ರಶ್ನೆಗಳನ್ನು ಕೇಳಿಕೊಂಡು ಈ ಉತ್ತರ ಹುಡ್ಕೋಣ. ಮೊದಲಿಗೆ ಹಿಂದೂ ಮುಸಲ್ಮಾನರ ಅಂಗಡಿಗೆ ಹೋಗಲ್ಲ ಅಂತ ಹೇಳ್ತಿರೋದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಅವರ ವರ್ತನೆಯನ್ನು ನೋಡಿ, ಅವರು ನಮ್ಮ ಹೆಣ್ಮಕ್ಕಳೊಂದಿಗೆ ಬಿಹೇವ್ ಮಾಡುವಂಥ ರೀತಿಯನ್ನು ನೋಡಿ ಅನೇಕ ಹಿಂದೂಗಳು ಬಹಳ ಹಿಂದಿನಿಂದಲೂ ಮುಸಲ್ಮಾನರ ಅಂಗಡಿಗಳಿಗೆ ಹೋಗಲ್ಲ ಅಂತ ತಾವಾಗಿ ನಿಶ್ಚಯ ಮಾಡಿದ್ದಾರೆ. ಹೀಗಾಗಿ ಅವರು ಕಡಿಮೆ ಇಲ್ಲ. ಅನೇಕ ಕಡೆಗಳಲ್ಲಿ ತಾವು ಅಂಗಡಿ ನಡೆಸ್ತಾ ಇದ್ರು ಹಿಂದೂ ದೇವತೆಗಳ ಹೆಸರನ್ನಿಟ್ಟು ಆ ಅಂಗಡಿಗಳನ್ನು ನಡೆಸೋದ್ರ ಮೂಲಕ ಹಿಂದೂಗಳನ್ನು ಅಟ್ರಾಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಇಂಥದೊಂದು ವಿಡಿಯೋ ವೈರಲ್ ಕೂಡ ಆಗಿತ್ತು. ಅನೇಕ ಕಡೆಗಳಲ್ಲಿ ಈ ರೀತಿ ಇರುವಂಥ ಬಾಂಧವ್ಯದ ಕಾರಣಕ್ಕೋಸ್ಕರ ಹಿಂದೂ ಮುಸಲ್ಮಾನರ ಈ ಪ್ರತ್ಯೇಕತೆಯ ಹೊತ್ತಲ್ಲಿ ಇವತ್ತು ಜಾತ್ರೆಗಳಲ್ಲಿ ಅವರಿಗೆ ಅವಕಾಶ ಕೊಡಲ್ಲ ಅಂತ ಹೇಳ್ತಿರೋದು ಎಷ್ಟು ಸರಿ? ಇದನ್ನು ಕೇಳಬೇಕಾದ್ರೆ ಮೊದಲನೇ ಪ್ರಶ್ನೆ ನಾನು ಕೇಳಿಕೊಳ್ಳೋದು, ಗಲಾಟೆಯನ್ನು ಶುರು ಮಾಡಿದ್ದು ಯಾರು? ಹಿಂದೂಗಳು ಮೊದಲು ಶುರು ಮಾಡಿದ್ರು ಅಥವಾ ಮುಸಲ್ಮಾನರೇ ಶುರು ಮಾಡಿದ್ರು ಅಂತ ಕೇಳಿದರೆ ನಿಸ್ಸಂಶಯವಾಗಿ ಮಿತ್ರರೇ ಇದನ್ನು ಶುರು ಮಾಡಿದ್ದು ಮುಸಲ್ಮಾನರೇ. ಹೇಗೆ ಅಂತ ನಾನು ಹೇಳ್ತೀನಿ ನಿಮಗೆ. ಹಿಂದೂಗಳೊಂದಿಗೆ ವ್ಯಾಪಾರ ನಿಷಿದ್ಧ ಅಂತ ಅವ್ರು ಹೇಳಿದ್ದಲ್ಲದೆ, ತಮ್ಮ ವ್ಯಾಪಾರ ಅಥವಾ ತಾವು ಹಿಂದೂಗಳೊಂದಿಗೆ ವ್ಯಾಪಾರ ಮಾಡಿದರೂ ಅದರ ಲಾಭ ಮುಸಲ್ಮಾನರಿಗೆ ಬರಬೇಕು ಅಂತ ನಿಶ್ಚಯ ಮಾಡಿ ಹಲಾಲ್ ಅನ್ನೋದನ್ನು ವ್ಯಾಪಕವಾಗಿ ಶುರು ಮಾಡಿದ್ಯಾರು? ಹೌದು, ಹಲಾಲ್ ಅನ್ನೋದು ಇಸ್ಲಾಂನಲ್ಲಿ ಮೊದಲಿಂದಲೂ ಇತ್ತು. ಆದರೆ ಕಳೆದ ಒಂದೆರಡು ದಶಕಗಳಲ್ಲಿ ಇದನ್ನು ವ್ಯಾಪಕವಾಗಿ ಬಿಸ್ನೆಸ್ ಮಾಡೆಲ್ ಆಗಿ ಡೆವಲಪ್ ಮಾಡ್ತಾ ಹಿಂದೂಗಳೊಂದಿಗೆ ಅಲ್ಲದೆ ನಾನ್ ಮುಸ್ಲಿಮ್ಸ್ ಯಾರೊಂದಿಗೂ ಕೂಡ ಬಿಸ್ನೆಸ್ ಮಾಡಬಾರ್ದು, ಮಾಡಿದ್ರೂ ಕೂಡ ಅದರ ಪ್ರಾಫಿಟ್ ಮ್ಯಾಕ್ಸಿಮಮ್ ಮುಸಲ್ಮಾನರೇ ಉಂಡಬೇಕು ಎನ್ನುವಂಥ ಪ್ರಯತ್ನಕ್ಕೆ ಮೂಲವಾಗಿರುವಂಥದ್ದು ಹಲಾಲ್ ಅಂತ. ಮೊಘಲರು ಹಿಂದೂಗಳಾಗಿರೋದಕ್ಕೆ ನಮಗೆ ಜಜಿಯಾ ಅನ್ನುವಂಥ ಟ್ಯಾಕ್ಸ್ ಹಾಕ್ತಿದ್ರಲ್ಲ, ಆ ಟ್ಯಾಕ್ಸ್ನ ಮತ್ತೊಂದು ರೂಪ ಹಲಾಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನಿದು ಹಲಾಲ್? ನನ್ನ ಎರಡನೇ ಪ್ರಶ್ನೆ. ಕುರಾನ್ನ ಸುಮಾರು 56 ಆಯತ್ಗಳಲ್ಲಿ ಹಲಾಲ್ನ ಉಲ್ಲೇಖ ಬರುತ್ತೆ. ಅದರಲ್ಲಿ ಹೆಚ್ಚು ಕಡಿಮೆ 21 ಆಯತ್ಗಳಲ್ಲಿ ಇದನ್ನು ಫುಡ್ಗೆ ಸಂಬಂಧಪಟ್ಟಂತೆ, ಆಹಾರಕ್ಕೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಮಾಂಸಕ್ಕೆ ಸಂಬಂಧಪಟ್ಟಂತೆ ಹೇಳಲಾಗುತ್ತೆ. ಹದೀಸ್ನಲ್ಲಂತೂ ನೇರವಾಗಿ ಹೇಳ್ತಾರೆ, ಯಾವ ಊಟ ಹಲಾಲ್ ಅಲ್ವೋ ಅದು ಹರಾಮ್ ಅಂತ. ಹರಾಮ್ ಅಂತಂದ್ರೆ ನಿಷಿದ್ಧವಾಗಿರುವಂಥ ಪದಾರ್ಥ, ಹಲಾಲ್ ಅಂತಂದ್ರೆ ಭಗವಂತನಿಗೆ ಸಮರ್ಪಿಸಿರುವಂಥ ಪದಾರ್ಥ. ಅನುಮಾನವೇ ಇಲ್ಲ, ಇಷ್ಟೇ ವಿಚಾರಗಳಲ್ಲಿ ಸರಿ. ಹಲಾಲ್ನ ರೂಲ್ ಏನಿದೆ ಅಂತಂದ್ರೆ, ಇವೆಲ್ಲದರ ಕುರಾನ್ ಮತ್ತು ಹದೀಸ್ಗಳ ಪ್ರಕಾರ ಯಾವುದಾದ್ರೂ ಪ್ರಾಣಿಯನ್ನ ಊಟಕ್ಕೆ ಅಂತ ಕೊಲ್ಲೋದಕ್ಕಿಂತ ಮುಂಚೆ ಆ ಪ್ರಾಣಿ ಬದುಕಿದೆ ಅಂತ ಖಚಿತಪಡಿಸ್ಕೊಳ್ಬೇಕು. ಸತ್ತ ಪ್ರಾಣಿಯ ಮಾಂಸವನ್ನು ತಿನ್ನುವಂತಿಲ್ಲ ಅಂತ ಹೇಳೋದು ಹಲಾಲ್ನ ಮೊದಲನೇ ಉದ್ದೇಶ. ಎರಡನೇದು, ಹಲಾಲ್ ಮಾಡುವಾಗ ಯಾವ ಪ್ರಾಣಿಯನ್ನ ಕತ್ತರಿಸ್ತೀವೋ ಅದರ ವಿಂಡ್ ಪೈಪ್ ಅನ್ನ ಕತ್ತರಿಸಲಾಗುತ್ತೆ. ಅಲ್ಲಿರುವಂಥ ಒಂದು ವೇಯ್ನನ್ನ ಸರಿಯಾಗಿ ಕತ್ತರಿಸಿದ್ರೆ ಅದರಿಂದ ಅಷ್ಟೂ ರಕ್ತ ಹೊರಗೆ ಬರೋವರೆಗೂ ಕಾಯಲಾಗುತ್ತೆ. ಹೊರಗೆ ಬಂದ ಮೇಲೆ ಆನಂತರ ಮಾಂಸವನ್ನು ಪೂರ್ಣ ಪ್ರಮಾಣದಲ್ಲಿ ಕಡಿಯಲಾಗುತ್ತೆ. ಹೀಗೆ ಕತ್ತನ್ನ ಕಡಿಬೇಕಾದ್ರೆ ಬಿಸ್ಮಿಲ್ಲಾಹ್ ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು, ಕಲಿಮಾ ಓದಬೇಕು. ಬಿಸ್ಮಿಲ್ಲಾ ಅಂತಂದ್ರೆ ಇನ್ ದ ನೇಮ್ ಆಫ್ ಅಲ್ಲಾ, ಅಲ್ಲಾಹನ ಹೆಸರಿನಲ್ಲಿ. ಕಲಿಮಾ ಅಂತಂದ್ರೆ ಆ ಕಲಿಮಾದಲ್ಲಿ ಹೇಳಲಾಗುತ್ತೆ ಅಲ್ಲಾ ಒಬ್ಬನೇ ದೇವರು, ಮೊಹಮ್ಮದ್ ಪೈಗಂಬರು ಅವರ ಪ್ರಾಫೆಟ್, ಅವರ ಪ್ರವಾದಿಗಳು ಅಂತ ಹೇಳುವಂತ ಈ ವಾಕ್ಯವನ್ನು ಹೇಳಿಕೊಂಡೇ ಕಟ್ ಮಾಡಬೇಕು ಅನ್ನೋದು ಈ ಯಾವುದೇ ಒಂದು ವಸ್ತುವನ್ನ ಹಲಾಲ್ ಅಂತ ಹೇಳೋದಕ್ಕೆ ನಿರ್ಧಾರಕ್ಕೆ ಕಾರಣವಾಗುತ್ತೆ. ಅದರ ಅರ್ಥ ಏನು ಅಂತಂದ್ರೆ, ಯಾರು ನಾನ್ ಮುಸ್ಲಿಮ್ಸೋ ಅವರು ಹಲಾಲ್ ಆಗಿರುವಂಥ ಪ್ರಾಡಕ್ಟನ್ನು ತಯಾರು ಮಾಡೋದು ಸಾಧ್ಯವೇ ಇಲ್ಲ ಅಂತ. ಸುಮ್ಮನೆ ನೇರವಾಗಿ ನೋಡೋದಾದ್ರೆ, ನಾವು ಊಟ ಮಾಡಬೇಕಾದ್ರೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಅಂತ ಹೇಳ್ಕೊಳಲ್ವಾ? ನಾವು ಊಟ ಮಾಡಬೇಕಾದ್ರೆ ದೇವರ ಮಂತ್ರಗಳನ್ನು ಹೇಳ್ಕೊಂಡು ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಲ್ವಾ? ಹಾಗೆ ಮಾಂಸವನ್ನು ಕಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ಭಗವಂತನಿಗೆ ಸಮರ್ಪಿಸಿ ತಿನ್ನೋದು ಅಂತ ಹೇಳೋದನ್ನ ನೀವು ಹಲಾಲ್ ಅಂತ ಸುಲಭಕ್ಕೆ ಕರಿಬಹುದು. ಆದರೆ ಹಲಾಲ್ ಅಂದರೆ ಇಷ್ಟೇನಾ? ಈ ಹಲಾಲ್ ಅನ್ನೋದು ಇಷ್ಟು ಸಿಂಪಲ್ ಆಗಿದ್ದು, ನಾನು ಕೂಡ ಪ್ರತಿನಿತ್ಯ ದೇವರ ಪೂಜೆ ಮಾಡಿಯೇ ಊಟ ಮಾಡ್ತೀನಿ, ದೇವರಿಗೆ ಸಮರ್ಪಣೆ ಮಾಡಿಯೇ ಊಟ ಮಾಡ್ತೀನಿ, ಆದರೆ ಅದು ಇಂಡಸ್ಟ್ರಿ ಆಗಲಿಲ್ಲ. ಆದರೆ ಹಲಾಲ್ ಅನ್ನೋದು ಇಂಡಸ್ಟ್ರಿ ಹೇಗಾಯಿತು? ಇದೊಂದು ರೋಚಕವಾದ ಕಥೆ. ಇದೆಲ್ಲವೂ ಶುರುವಾಗಿದ್ದು ಮಲೇಷಿಯಾದಲ್ಲಿ. 1983ರಲ್ಲಿ ಮಲೇಷಿಯಾದಲ್ಲಿ ಇಸ್ಲಾಮಿಕ್ ಬ್ಯಾಂಕಿಂಗ್ ಅನ್ನು ವ್ಯಾಪಕವಾಗಿ ಶುರು ಮಾಡಿದ್ರು. ಇಸ್ಲಾಂನಲ್ಲಿ ಒಂದು ನಿಯಮ ಇದೆ, ಏನು ಅಂತಂದ್ರೆ ಕೊಟ್ಟ ದುಡ್ಡಿಗೆ ಬಡ್ಡಿ ತಗೊಳ್ಬಾರ್ದು ಅಂತ.
ಹೀಗಾಗಿ ಅವ್ರ ಬ್ಯಾಂಕಿಂಗ್ ಸಿಸ್ಟಮ್ ತುಂಬಾ ಭಿನ್ನವಾಗಿದೆ. ಅದು ಒಂದು ರಿಲಿಜಿಯಸ್ ಕಾನೂನುಗಳ ಆಧಾರದ ಮೇಲೆ ಈ ಬ್ಯಾಂಕಿಂಗ್ ಸಿಸ್ಟಮ್ ರನ್ ಆಗೋದ್ರಿಂದ ಜಗತ್ತಿನ ಅನೇಕ ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಇಂಡಿಯಾ ಇಸ್ಲಾಮಿಕ್ ಬ್ಯಾಂಕಿಂಗ್ ಅನ್ನ ಅಥವಾ ಈ ಮಲೇಷಿಯನ್ ಬ್ಯಾಂಕಿಂಗ್ ಗಳನ್ನ ರೆಕಗ್ನೈಸ್ ಮಾಡ್ತಿರಲಿಲ್ಲ. ಸುಮಾರು ವರ್ಷಗಳ ಕಾಲ ಕುಂಠಿತ ಸಾಗಿದ ಅಲ್ಲಿನ ಬ್ಯಾಂಕಿಂಗ್ ಸಿಸ್ಟಮ್ಗೆ ಒಂದು ವಿಶೇಷವಾದ ಶಕ್ತಿ ಬಂದಿದ್ದು 2006ರಲ್ಲಿ. ಹಲಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ 2006ರಲ್ಲಿ ಮಲೇಷಿಯಾದಲ್ಲಿ ಶುರು ಮಾಡಲಾಯಿತು. ಅಂದರೆ ಇಸ್ಲಾಮಿಕ್ ಬ್ಯಾಂಕಿಂಗಿಗೆ ಪೂರಕವಾಗಿ ಹಲಾಲ್ ಅನ್ನೋದನ್ನ ಒಂದು ಇಂಡಸ್ಟ್ರಿಯಾಗಿ ಡೆವಲಪ್ ಮಾಡಬೇಕು ಅಂತ. ಯಾವುದನ್ನ ಒಂದು ನೈತಿಕ ಆಚಾರದ ಪದ್ಧತಿ, ಏನಾದರೂ ತಿನ್ನೋಕ್ಕಿಂತ ಮುಂಚೆ ಭಗವಂತನಿಗೆ ಸಮರ್ಪಿಸಬೇಕು ಅಂತ ಹೇಳುವಂತ ಒಂದು ನೈತಿಕ ಚೌಕಟ್ಟಿತ್ತೋ ಅದನ್ನೇ ಇಂಡಸ್ಟ್ರಿಯಾಗಿ ಕನ್ವರ್ಟ್ ಮಾಡುವಂತ ಉಪಾಯವನ್ನ ಮಲೇಷಿಯಾ ಮಾಡಿತು. 2013ರಲ್ಲಿ ಇದರ ಹಿನ್ನೆಲೆಯಲ್ಲೇ ಕೌಲಾಲಂಪುರದಲ್ಲಿ ವರ್ಲ್ಡ್ ಹಲಾಲ್ ಫೋರಂ ಸಮಿಟ್ ಅನ್ನ ಅವರು ಆಯೋಜಿಸಿದ್ರು. ಇಲ್ಲಿ ಅನೇಕ ತಜ್ಞರನ್ನ ಕರೆಸಲಾಯಿತು. ಒಬ್ಬರಂತೂ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಈ ಹಲಾಲ್ ಇಂಡಸ್ಟ್ರಿನ ಹೇಗೆ ಡೆವಲಪ್ ಮಾಡಬೇಕು ಅಂತಂದ್ರೆ ಫ್ರಮ್ ಪ್ರೊಡಕ್ಷನ್ ಟು ಫೈನಾನ್ಸಿಂಗ್, ಒಂದು ಹಲಾಲ್ ವಸ್ತುವನ್ನು ಉತ್ಪಾದನೆ ಮಾಡೋದ್ರಿಂದ ಹಿಡಿದು ಅದರ ದುಡ್ಡನ್ನ ಎತ್ತಿಡುವಂತ, ಲಾಭಾಂಶವನ್ನ ಎತ್ತಿಡುವಂತದ್ರವರೆಗೂ ಎಲ್ಲವೂ ಕೂಡ ಇಸ್ಲಾಮಿಕ್ ಆಗಿರಬೇಕು. ಆ ತರ ಹಲಾಲ್ ಇಂಡಸ್ಟ್ರಿಯನ್ನು ಬೆಳೆಸಬೇಕು ಅಂತ ಅವರು ಶುರು ಮಾಡಿದ್ರು. ಇದರ ಪರಿಣಾಮ ಏನಾಯ್ತು ಗೊತ್ತಾ? ನೇರವಾದ ಪರಿಣಾಮ ನಮ್ಗೆ ಗೊತ್ತಾಗುತ್ತೆ. 2000ರಲ್ಲಿ ಕ್ರಿಸ್ತಶಕ 2000ರಲ್ಲಿ ಮಲೇಷಿಯಾದ ಇಸ್ಲಾಮಿಕ್ ಬ್ಯಾಂಕ್ಗಳ ಅಸೆಟ್ 6.9% ಇತ್ತು. 2011ರಲ್ಲಿ ಹೆಚ್ಚು ಕಡಿಮೆ 10 ವರ್ಷಗಳಲ್ಲಿ ಇಟ್ ಗ್ರೂ ಅಪ್ ಟು 22%. ಹೆಚ್ಚು ಕಡಿಮೆ 16%ಗಳಷ್ಟು ಅಸೆಟ್ ಅನ್ನ 10 ವರ್ಷಗಳಲ್ಲಿ ಕ್ರೋಢೀಕರಿಸಿಕೊಳ್ತು. ಯಾಕೆ ಅಂತಂದ್ರೆ ಜನರಿಗೆಲ್ಲರಿಗೂ ಹಲಾಲ್ ಪ್ರಾಡಕ್ಟ್ ಅನ್ನೇ ಉಪಯೋಗಿಸಬೇಕು ಅಂತ ಅಲ್ಲಿನ ಮೌಲ್ವಿಗಳು ತಾಕೀತ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಲಾಲ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬೇಕು ಅಂತಂದ್ರೆ ಇದರ ಲಾಭಾಂಶವನ್ನ ಅಥವಾ ಇದರ ವಹಿವಾಟನ್ನ ಈ ಬ್ಯಾಂಕಿಂಗ್ ನ ಮೂಲಕ, ಇಸ್ಲಾಂ ಬ್ಯಾಂಕಿಂಗ್ ನ ಮೂಲಕವೇ ಮಾಡಬೇಕು ಅನ್ನೋ ಕಂಡೀಷನ್ ಇದ್ದಿದ್ರಿಂದ ಅನಿವಾರ್ಯವಾಗಿ ಜನ ಆ ಕಡೆ ತಿರ್ಕೊಳ್ಬೇಕಾಗಿ ಬಂತು. ನೋಡ್ತಾ ನೋಡ್ತಾನೆ ಅಲ್ಲಿನ ಬ್ಯಾಂಕಿಂಗ್ ಸ್ಕೈ ರಾಕೆಟಿಂಗ್ ಆಯಿತು. ನಿಧಾನವಾಗಿ ಶುರುವಾಗ್ತಾ ಮಾಂಸಕ್ಕೆ ಅಂತಿದ್ದಂಥ ಹಲಾಲ್ ಎಲ್ಲದಕ್ಕೂ ಶಿಫ್ಟ್ ಆಯಿತು. ಕಾಸ್ಮೆಟಿಕ್ಸಿಗೆ ಬಂತು, ಆನಂತರದ ದಿನಗಳಲ್ಲಿ ಹಾಸ್ಪಿಟಲ್ಸ್ಗಳಿಗೆ ಬಂತು, ಎಲ್ಲದಕ್ಕೂ ವರ್ಗಾವಣೆ ಆಯಿತು. ಅಚ್ಚರಿ ಏನು ಗೊತ್ತೇನು? ಇಸ್ಲಾಂನಲ್ಲಿ ಹೀಗೆ ಕಾನೂನನ್ನು ತಮಗೆ ಬೇಕಾದಂತೆ ರಿಲೀಸ್ ಮಾಡೋದು ಬಹಳ ವಿಶೇಷವಾದ ಸಂಗತಿ ಏನಲ್ಲ. ಒಂದು ಕಾಲದಲ್ಲಿ ಇಸ್ಲಾಂನಲ್ಲಿ ಅಜಾನ್ ಕೂಗಬೇಕಾದಾಗ, ಅಜಾನ್ ಕೂಗೋದು ಅಂತ ಇರಲಿಲ್ಲ, ಪ್ರತಿನಿತ್ಯ ಎದ್ದು ತನಗೆ ತಾನೇ ಅಜಾನ್ ಹೇಳ್ಕೊಳ್ಳೋದು, ಅಕ್ಕಪಕ್ಕದವ್ರನ್ನ ಸೇರಿಸ್ಕೊಳ್ಳೋದು, ಹೀಗಾಗಿ ಮೈಕ್ ನಿಷಿದ್ಧ ಅಂತಿತ್ತು. ಆದರೆ ಯಾವಾಗ ಮೈಕ್ ತಮ್ಮ ಪ್ರಾಪಗೆಂಡಕ್ಕೆ ಅಥವಾ ತಮ್ಮ ಪಂಥವನ್ನು ವಿಸ್ತಾರ ಮಾಡಲಿಕ್ಕೆ ಅವಶ್ಯಕ ಅಂತ ಗೊತ್ತಾಯ್ತೋ, ನಿಧಾನವಾಗಿ ಅದನ್ನು ಹಬ್ಬಿಸುವಂತ ಪ್ರಯತ್ನ ಆಯಿತು. ಈಗ ಮೈಕ್ ಇಲ್ಲದ ಮಸೀದಿಯೇ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ನಿಧಾನವಾಗಿ ಶಿಫ್ಟ್ ಮಾಡುವಂತ ಪ್ರಯತ್ನ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಯಾವ ಮುಸಲ್ಮಾನನು ಕೂಡ, ಕಟ್ಟರ್ ಮುಸಲ್ಮಾನಾಗ್ಲಿ ಅಥವಾ ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲಂತ ಮುಸಲ್ಮಾನ್ ವಿರೋಧಿಸದೇ ಇರುವಂತ ಸಂಗತಿ ಏನ್ ಗೊತ್ತೇನು? ಇಸ್ಲಾಂನಲ್ಲಿ ಕಾಸ್ಮೆಟಿಕ್ಸ್ ನಿಷಿದ್ಧ ಅಂತ ಹೇಳಲಾಗ್ತಿತ್ತು. ಮುಖಕ್ಕೆ ಯಾವುದಾದ್ರೂ ಕಾಸ್ಮೆಟಿಕ್ಸ್ ಅನ್ನ ಬಳಸ್ಕೊಳ್ಳೋದು ಅದು ನಿಷಿದ್ಧ ಅಂತ ಹೇಳುವಂತ ಕಾನೂನುಗಳಿದ್ವು ಮತ್ತು ಹಾಗಂತ ಎಲ್ಲರೂ ಹೇಳ್ತಿದ್ರು. ಆದ್ರೆ ಇವತ್ತು ಅದೇ ಕಾಸ್ಮೆಟಿಕ್ಸ್ ಹಲಾಲ್ ಆದ್ರೆ ಅದನ್ನ ಬಳಸಬಹುದು ಅಂತ ಹೇಳುವಷ್ಟರ ಮಟ್ಟಿಗೆ ಕಾನೂನುಗಳು ರಿಲ್ಯಾಕ್ಸ್ ಆಗಿವೆಯಲ್ಲ. ಅಂದ್ರೆ ಎಲ್ಲವೂ ಬಿಸ್ನೆಸ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡೋ ಪ್ರಯತ್ನಕ್ಕೆ ಹೀಗಾಗಿದೆ. ಆರಂಭದಲ್ಲಿ ಮೀಟ್ ಅಂತ ಮಾತ್ರ ಇದ್ದಿದ್ದು, ಮಾಂಸಕ್ಕೆ ಮಾತ್ರ ಹಲಾಲ್ ಅಂತ ಕರಿತಿದ್ದು, ಈಗ ಎಲ್ಲಿವರೆಗೂ ಬಂದಿದೆ ಗೊತ್ತೇನು? ಹಲ್ದಿರಾಮ್ ಅವರು ತಮ್ಮ 100% ವೆಜಿಟೇರಿಯನ್ ಫುಡ್ಡಿಗೂ ಕೂಡ ಹಲಾಲ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಅಂದ್ರೆ ಇದು ಮೀಟಿಗೆ ಮಾತ್ರ ಅಲ್ಲದೆ ವೆಜಿಟೇರಿಯನ್ ಫುಡ್ಸಿಗೂ ಕೂಡ ಇವತ್ತು ಹಲಾಲ್ ಬಂದಿದೆ. ಹಲಾಲ್ ಇದ್ರೆ ಮಾತ್ರ ನಾವು ಇದನ್ನು ಕೊಂಡ್ಕೊಳ್ತೀವಿ ಅಂತ ಮುಸ್ಲಿಮರು ತಾಕೀತ್ ಮಾಡೋದ್ರಿಂದ ಅನಿವಾರ್ಯವಾಗಿ ಹಲ್ದಿರಾಮ್ ಅವರು ಕೂಡ ಹಲಾಲ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಕಾಸ್ಮೆಟಿಕ್ಸ್ಗೆ ಅಂದ್ರೆ ಸೌಂದರ್ಯವರ್ಧನ ವಸ್ತುಗಳಿಗೆ, ಅದರಲ್ಲಿ ಆಯಿಲ್ ಇರಬಹುದು, ಸೋಪ್ ಇರಬಹುದು, ಅವುಗಳಿಗೂ ಕೂಡ ಹಲಾಲ್ ಸರ್ಟಿಫಿಕೇಟ್ ಇವತ್ತು ಬೇಕು ಅನ್ನುವಂತ ಕಂಡೀಷನ್ ನಿರ್ಮಾಣವಾಗಿದೆ. ನೀವು ಔಷಧಿ ಅಂಗಡಿಗಳಿಗೆ ಹೋದ್ರೆ ಅನೇಕ ಔಷಧಿಗಳು ಹಲಾಲ್ ಸರ್ಟಿಫೈಡ್ ಅಂತ ತಮ್ಮ ಔಷಧಿ ಮೇಲೆ ಹಾಕ್ಕೊಳ್ತವೆ ಅನ್ನೋದನ್ನ ನಾವು ಗಮನಿಸಬೇಕಾಗಿರುವಂತ ಸಂಗತಿಗಳು. ಇಂಟ್ರೆಸ್ಟಿಂಗ್ಲಿ ನಾನು ಬೆಂಗಳೂರಿನ ಪತ್ರಿಕೆಯೊಂದರಲ್ಲಿ ಒಂದ್ಸಲ ಓದ್ತಿರ್ಬೇಕಾದ್ರೆ ನೋಡಿದೆ, ಅಲ್ಲಿ ಕೆಲವು ಅಪಾರ್ಟ್ಮೆಂಟ್ಗಳು ಕೂಡ ಹಲಾಲ್ ಅಪಾರ್ಟ್ಮೆಂಟ್ಗಳು ಅಂತ ಕರೆಯಲ್ಪಡ್ತವೆ. ಯು ನೋ ವಾಟ್ ಈಸ್ ಹಲಾಲ್ ಅಪಾರ್ಟ್ಮೆಂಟ್? ಹಲಾಲ್ ಅಪಾರ್ಟ್ಮೆಂಟ್ಗಳಲ್ಲಿ ಬೆಳಿಗ್ಗೆ ಅಜಾನ್ ಟೈಮ್ನಲ್ಲಿ ಕೂಗುವಂತ ಗಡಿಯಾರಗಳು ಇರ್ತವೆ, ಮಕ್ಕಾದ ಕಡೆ ತಿರ್ಕೊಂಡಿರುವಂತ ವ್ಯವಸ್ಥೆ, ಅಲ್ಲಿ ಕೂತ್ಕೊಂಡು ನಮಾಜ್ ಮಾಡಬಹುದಾಗಿರುವಂತ ವ್ಯವಸ್ಥೆ ಇರುತ್ತೆ. ಈ ತರದ ವ್ಯವಸ್ಥೆಗಳನ್ನ ಒಳಗೊಂಡಿರುವಂತ ಯಾವ ಅಪಾರ್ಟ್ಮೆಂಟ್ ಇದೆಯೋ ಅದನ್ನ ಹಲಾಲ್ ಅಪಾರ್ಟ್ಮೆಂಟ್ ಅಂತ ಕರೆಯಲಾಗುತ್ತೆ. ಹಲಾಲ್ ಸರ್ಟಿಫೈಡ್ ಅಪಾರ್ಟ್ಮೆಂಟ್ ಅಂತ ತೆಗೆದುಕೊಳ್ಳಲಿಕ್ಕೆ ಅವ್ರು ಮತ್ತಷ್ಟು ಆ ಸರ್ಟಿಫಿಕೇಟ್ ತಗೊಳ್ಳೋ ಕಂಪನಿಗಳಿಗೆ ಸಾಕಷ್ಟು ದುಡ್ಡನ್ನು ಕೊಟ್ಟು ಹಲಾಲ್ ಸರ್ಟಿಫಿಕೇಶನ್ ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಮರೆಯುವಂತಿಲ್ಲ.
ಇತ್ತೀಚೆಗೆ ಆಶ್ಚರ್ಯದ ಸಂಗತಿ ಅಂತಂದ್ರೆ ಹಾಸ್ಪಿಟಲ್ಗಳು ಕೂಡ ಹಲಾಲ್ ಸರ್ಟಿಫಿಕೇಟ್ ನ ತೆಗೆದುಕೊಂಡು ನಾವು ಇಸ್ಲಾಮಿಕ್ ಶರಿಯಾ ಕಾನೂನಿನಂತೆ ಈ ಹಾಸ್ಪಿಟಲ್ನ ನಡೆಸ್ತೇವೆ ಅಂತ ಹೇಳುವಷ್ಟರ ಮಟ್ಟಿಗೆ ಅವು ತೆಗೆದುಕೊಂಡಿವೆ. ವಿಚಿತ್ರವಾದ ಸಂಗತಿ, ಆದರೂ ನೀವು ನಂಬಲೇಬೇಕಾಗಿರುವಂತಹ ಸಂಗತಿ ಏನು ಅಂತಂದ್ರೆ ಕೆಲವು ಡೇಟಿಂಗ್ ಆ್ಯಪ್ಗಳು ಕೂಡ ವಿ ಆರ್ ಹಲಾಲ್ ಡೇಟಿಂಗ್ ಆ್ಯಪ್ ಅಂತಾನೆ ಕರ್ಕೊಳ್ತಾರೆ. ಮಾಂಸದಿಂದ ಶುರುವಾಗಿದ್ದು ಡೇಟಿಂಗ್ನವರೆಗೂ ಹಲಾಲ್ 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 ಅಂತ ಕರೀತಾ ಶುರು ಮಾಡಿದ್ರಲ್ಲ, ಈ ಹಲಾಲ್ನ ಒಟ್ಟಾರೆ ವಹಿವಾಟು ಕೇಳಿದರೆ ನೀವು ಗಾಬರಿ ಆಗ್ತೀರಿ. ಮಿತ್ರೆ, ಹಲಾಲ್ ವಸ್ತುಗಳನ್ನೇ ತೆಗೆದುಕೊಳ್ಬೇಕು, ಮುಸಲ್ಮಾನರು ಹಲಾಲ್ ಮಾತ್ರ ಬಳಸಬೇಕು ಅಂತ ಹೇಳೋದ್ರ ಮೂಲಕ ಇವ್ರು ಮಾಡ್ತಾ ಇರೋ ಬಿಸ್ನೆಸ್ ಎಷ್ಟು ಗೊತ್ತೇನು? ಜಾಗತಿಕ ವಹಿವಾಟು. 2017ರಲ್ಲಿ ಹಲಾಲ್ ಫೋಕಸ್ ರಿಪೋರ್ಟ್, ಹಲಾಲ್ ಫೋಕಸ್ ಅನ್ನುವಂಥ ಒಂದು ಸಂಸ್ಥೆ, ಅದು ವೆಬ್ಸೈಟ್ ನಿಮಗೆ ಅವೈಲೇಬಲ್ ಇದೆ, ನೀವು ನೋಡ್ಬೋದು ಅದನ್ನ. ಹಲಾಲ್ ಫೋಕಸ್ ಅನ್ನೋ ವೆಬ್ಸೈಟ್ 2017ನಲ್ಲಿ ಹೇಳಿತ್ತು 2018 ವೇಳೆಗೆ ಒಟ್ಟಾರೆ ಹಲಾಲೋನಾಮಿಕ್ಸ್ ಅಥವಾ ಹಲಾಲ್ ಎಕನಾಮಿಕ್ಸ್ ಅದು $6.4 ಟ್ರಿಲಿಯನ್ ಗಳಷ್ಟಾಗುತ್ತೆ ಅಂತ. ಐ ರಿಪೀಟ್, $6.4 ಟ್ರಿಲಿಯನ್. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳ್ತಿರ್ತಾರೆ, ಈ ದೇಶದ ಒಟ್ಟಾರೆ ಆರ್ಥಿಕ ಮಟ್ಟವನ್ನು ಅಥವಾ ಅದರ ಲೆವೆಲ್ ಅನ್ನು $5 ಟ್ರಿಲಿಯನ್ ಏರಿಸಬೇಕು ಅಂತ, ಅಂಥ ದೊಡ್ಡ ಎಕಾನಮಿ ಆಗಬೇಕು ಭಾರತ ಅಂತ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಆದರೆ ಹಲಾಲೋನಾಮಿಕ್ಸ್, ಹಲಾಲ್ನಿಂದ ಕೂಡಿರುವಂಥ ಎಕನಾಮಿಕ್ಸು $6.4 ಟ್ರಿಲಿಯನ್ ಆಗುತ್ತೆ ಅಂತ ಹಲಾಲ್ ಫೋಕಸ್ ರಿಪೋರ್ಟ್ ಹೇಳಿತ್ತು. ಅಡ್ರಾಯ್ಟ್ ಮಾರ್ಕೆಟ್ಟು 2017ರಲ್ಲಿ ಹೇಳಿತ್ತು ಹಲಾಲ್ನ ಒಟ್ಟಾರೆ ವಹಿವಾಟು $5 ಟ್ರಿಲಿಯನ್ ನಷ್ಟಿದೆ ಅಂತ. $5 ಟ್ರಿಲಿಯನ್ ಅಂದರೆ ಎಷ್ಟು ಗೊತ್ತಾ? ಆವತ್ತಿನ ದಿನಗಳಲ್ಲಿ ಭಾರತ, ಜರ್ಮನಿ ಮತ್ತು UK ಇವುಗಳ ಒಟ್ಟಾರೆ GDP $5 ಟ್ರಿಲಿಯನ್ ಗಳಷ್ಟಿತ್ತು ಅಂತ ಒಂದು ಲೆಕ್ಕಾಚಾರ ಹೇಳುತ್ತೆ. 2025ರ ವೇಳೆಗೆ ಒಟ್ಟಾರೆ ಹಲಾಲ್ನ ಎಕನಾಮಿಕ್ಸ್, ಹಲಾಲ್ನ ಕಾರಣದಿಂದಾಗಿ ಅಕ್ಯುಮುಲೇಟ್ ಆಗ್ತಾ ಇರುವಂತ ಹಣ $9.71 ಟ್ರಿಲಿಯನ್ ಆಗುತ್ತೆ ಅಂತ. ಹೆಚ್ಚು ಕಡಿಮೆ $10 ಟ್ರಿಲಿಯನ್ ಗಳಷ್ಟು. ಯಾವ ಎಕಾನಮಿಯನ್ನು ಕಟ್ಟಬೇಕು ಅಂತ ಭಾರತ ಆಲೋಚನೆ ಮಾಡ್ತಿದೆಯೋ ಅದರ ಡಬಲ್ ಅಷ್ಟು ಎಕಾನಮಿಯನ್ನ ಒಂದು ನಯಾ ಪೈಸೆ ಖರ್ಚು ಮಾಡದೆ ಹಲಾಲ್ನ ಆಧಾರದ ಮೇಲೆ ಕಟ್ಟಬಹುದಾಗಿರುವಂತಹ ಸಾಧ್ಯತೆಯನ್ನ ಮುಸಲ್ಮಾನರು ಇವತ್ತು ತೋರಿಸಿಕೊಟ್ಟಿದ್ದಾರೆ. ನಾನು ಇತ್ತೀಚೆಗೆ ಒಂದು ರಿಪೋರ್ಟ್ ಓದ್ತಿದ್ದೆ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅಥವಾ ಬ್ರಿಟನ್ನಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ ಒಟ್ಟಾರೆ ಪ್ರತಿ 1.5 ಕೋಟಿಯಷ್ಟು ಪ್ರಾಣಿಗಳು ಕಡಿಯಲ್ಪಡ್ತವೆ. ಅದರಲ್ಲಿ 51% ಮೇಕೆಗಳು, 31% ಕೋಳಿಗಳು, 7% ದನಗಳು ಕಟ್ಟಾಗೋದು ಹಲಾಲ್ನ ಅಡಿಯಲ್ಲಿ. 51% ಮೇಕೆ ಹಲಾಲ್ನ ಅಡಿಯಲ್ಲಿ ಕಟ್ಟಾಗುತ್ತೆ. ಆದರೆ ಅಲ್ಲಿರುವಂಥ ಮುಸಲ್ಮಾನರ ಸಂಖ್ಯೆ ಎಷ್ಟು ಗೊತ್ತಾ? 5ರಿಂದ 6%, 8% ಅಂತೂ ಖಂಡಿತ ದಾಟಿಲ್ಲ. ಇಷ್ಟು ಕಡಿಮೆ ಸಂಖ್ಯೆಯ ಮುಸಲ್ಮಾನರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಹಲಾಲ್ನೇ ತಿನ್ನಬೇಕು ಎನ್ನುವಂತೆ ಪ್ರಚೋದಿಸಲಿಕ್ಕೆ ಸಾಧ್ಯವಾಗಿದ್ದು ಹೇಗೆ ಅಂತಂದರೆ ಅದನ್ನೊಂದು ಎಕನಾಮಿಕ್ ಮಾಡೆಲ್ ಆಗಿ ಡೆವಲಪ್ ಮಾಡಿದ್ರ ಮೂಲಕ. ಹೀಗೆ ಮಲೇಷಿಯಾದಿಂದ ಶುರುವಾದ ಈ ಮಾಡೆಲ್ ಇವತ್ತು ದೇಶದಾದ್ಯಂತ, ಜಗತ್ತಿನಾದ್ಯಂತ ವ್ಯಾಪಿಸ್ಕೊಳ್ತಾ ಇದೆಯಲ್ಲ. ಈಗ ಹೇಳಿ, ಶುರು ಮಾಡಿದ್ದು ಯಾರು ಅಂತ. ಅದರ ಪ್ರಶ್ನೆ ಒಂದಿದೆ, ಆಯ್ತಪ್ಪ ಅವ್ರು ಹಲಾಲ್ ಮಾಡಿದ್ರು, ಅವರು ಹಲಾಲ್ನ ಬಿಸ್ನೆಸ್ ಮಾಡೆಲ್ ಆಗಿ ಡೆವಲಪ್ ಮಾಡಿದ್ರು, ಅದು ಹಿಂದೂ ವಿರೋಧಿ ಹೆಂಗೆ? ದಟ್ ಈಸ್ ಅ ಪಾಯಿಂಟ್. ಇದು ನನ್ನ 3ನೇ ಪ್ರಶ್ನೆ ನಾನು ಕೇಳ್ಕೊಳ್ತಾ ಇರೋದು. ಮೊದಲನೇದು, ಹಲಾಲ್ ಅನ್ನೋದರ ನಿಯಮ ಇದೆಯಲ್ಲ, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ನಿಮ್ಗೊಂದು ಹಲಾಲ್ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಒಂದು ಕೋಳಿ ಅಂಗಡಿಗೆ ಅಥವಾ ಮಾಂಸ ಮಾರಾಟ ಮಾಡುವಂತ ಒಂದು ಕಂಪನಿಗೆ ಹಲಾಲ್ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಅವ್ರು ಕೊಡೋಕ್ಕಿಂತ ಮುಂಚೆ ಹಾಕುವಂತ ಕಂಡೀಷನ್ ಏನು ಗೊತ್ತಾ? ಮೊದಲನೇದಾಗಿ ಬರೀ ಕೋಳಿಯನ್ನೇ ನಾವು ತೆಗೆದುಕೊಳ್ಳೋದಾದ್ರೆ ಈ ಕೋಳಿಯನ್ನ ಸಾರ್ಟ್ ಮಾಡುವಂತ ಈ ಸ್ಲಾಟರ್ ಹೌಸಿಗೆ ಕರ್ಕೊಂಡು ಬರುವಂತ ವ್ಯಕ್ತಿ ಮುಸಲ್ಮಾನನೇ ಆಗಿರಬೇಕು. ಪಾಯಿಂಟ್ 1. ಆತ ಈ ಕೋಳಿಗಳು, ಈ ಕುರಿಗಳು ಇವು ಸತ್ತಿಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕು. ಅದು ಮೊದಲನೇ ಕಂಡೀಷನ್. ಎರಡನೇದು, ಈ ಕೋಳಿಗಳನ್ನು ಸಾಗಿಸುವಂಥ ಎಲೆಕ್ಟ್ರಿಕಲ್ ವೋಲ್ಟೇಜು ಇದನ್ನೆಲ್ಲ ಆತ ಚೆಕ್ ಮಾಡಬೇಕು. ಅದರಲ್ಲಿ ನೀರು ಎಷ್ಟಿಟ್ಟಿರ್ತೀವಿ ಅಂತಂದರೆ ಅದು ನೀರು ತುಂಬ ಕಡಿಮೆ ಇರಬೇಕು, ಕೋಳಿಯನ್ನು ಮುಳುಗಿಸಿದರೆ ಸಾಯುವಂತಿರಬಾರ್ದು, ಆ ಥರ ಅದನ್ನು ನೋಡ್ಕೋಬೇಕು. ಅಲ್ಲೂ ಕೂಡ ಮುಸಲ್ಮಾನನೇ ಕೆಲಸದಲ್ಲಿರಬೇಕು 2ನೇ ಹಂತದಲ್ಲಿ. 3ನೇ ಹಂತದಲ್ಲಿ ವಿಂಡ್ ಪೈಪನ್ನು ಕಟ್ ಮಾಡಿ ರಕ್ತ ಪೂರ್ತಿ ಹೋಗಿಸಬೇಕು. ಹಾಗೆ ಹೋಗಿಸುವಾಗ ಆತ ಬಿಸ್ಮಿಲ್ಲಾ ಅಲ್ಲಾಹು ಅಕ್ಬರ್ ಅಂತ ಹೇಳಬೇಕು ಅಂತ. ಅಂದರೆ ಆತ ಮುಸಲ್ಮಾನನೇ ಆಗಿರಬೇಕು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇನ್ನು 4ನೇದು ಒಂದು ನಿಯಮ ಇದೆ. 4ನೇ ನಿಯಮ ಏನು ಅಂತಂದರೆ ಇದನ್ನು ಕಡಿದ ನಂತರ ಲೇಬಲಿಂಗ್ ಮಾಡೋದಿರುತ್ತಲ್ಲ, ಇದು ಯಾವುದರ ಮಾಂಸ, ಏನು ಮಾಂಸ ಅನ್ನೋದನ್ನು ಲೇಬಲಿಂಗ್ ಮಾಡಬೇಕಲ್ಲ, ಆ ಲೇಬಲಿಂಗ್ ಮಾಡುವವನೂ ಕೂಡ ಮುಸಲ್ಮಾನನೇ ಆಗಿರಬೇಕು. ಯಾಕೆಂದರೆ ಅಲ್ಲಿ ಬೇರೆ ಮಾಂಸವನ್ನು ಮಿಕ್ಸ್ ಮಾಡುವ ಸಾಧ್ಯತೆಗಳಿರೋದ್ರಿಂದ ಆತ ಮುಸಲ್ಮಾನನೇ ಆಗಿರಬೇಕು ಎನ್ನುವ ಕಂಡೀಷನ್ ಹಾಕ್ತಾರೆ. ಅಂದರೆ ನೀವು 4 ಕಂಡೀಷನ್ ನೋಡಿದರೆ ಎಲ್ಲ ಕಡೆ ಮುಸಲ್ಮಾನನೇ ಉದ್ಯೋಗಿಯಾಗಿರಬೇಕು, ಬೇರೆಯವನಿಗೆ ಕೆಲಸ ಕೊಡುವಂತಿಲ್ಲ.
ಹಲಾಲ್ ಸರ್ಟಿಫೈಡ್ ಮಾಂಸವನ್ನ ಯಾರಾದರೂ ತಿಂತಿದ್ದಾರೆ ಅಂತಂದ್ರೆ ಅರ್ಥ ಅವರು ಹಿಂದೂಗಳ ಕೆಲಸವನ್ನ ಕಿತ್ಕೊಂಡು ಮುಸಲ್ಮಾನರಿಗೆ ಕೆಲಸವನ್ನ ಕೊಟ್ಟು ಈ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅಂತ. ಹಾಗಂತ ನಿಯಮ ಹೇಳುತ್ತೆ, ನಾನು ಹೇಳ್ತಿರೋದಲ್ಲ, ಆ ನಿಯಮಗಳೇ ಹಾಗಿವೆ. ಇದರ ಆಧಾರದ ಮೇಲೆ ನಾನು ಸುಮ್ಮನೆ ಕೇಳಬೇಕಾಗಿರೋ ಪ್ರಶ್ನೆ, ಈ ಭಾರತದಲ್ಲಿ ಒಂದು ಕಾನೂನು ಇದೆಯಲ್ಲ, ದಲಿತರನ್ನ ಯಾರಾದರೂ ಎಕನಾಮಿಕ್ ಬಾಯ್ಕಾಟ್ ಮಾಡಿದರೆ ಅವರಿಗೆ ಕಠಿಣವಾದ ಶಿಕ್ಷೆ ಇದೆ ಅಂತ. ಇಡೀ ಹಿಂದೂ ಸಮಾಜವನ್ನ ಎಕನಾಮಿಕ್ ಬಾಯ್ಕಾಟ್ ಮಾಡ್ತಿದ್ದಾರೆ ಅವರು ಮಾಂಸದ ಅಂಗಡಿಗಳ ಮೂಲಕ ಅಂತಂದ್ರೆ ಅರ್ಥ ಏನು? ದಲಿತರನ್ನೂ ಕೂಡ ಎಕನಾಮಿಕ್ ಬಾಯ್ಕಾಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಇದಕ್ಕೆ ಶಿಕ್ಷೆ ಇಲ್ವೇನು? ಇದು ಹಿಂದೂ ವಿರೋಧಿ ಆಗೋದಿಲ್ವೇನು? ಈ ಪ್ರಶ್ನೆ ಕೇಳ್ಕೊಳ್ಬೇಕಾಗಿದೆ ಮಿತ್ರ. ಯುರೋಪಿಯನ್ ಯೂನಿಯನ್ ನಲ್ಲಂತೂ ಈ ಕಂಡೀಷನ್ಗಳು ಎಷ್ಟು ಸ್ಟ್ರಿಕ್ಟ್ ಆಗಿವೆ ಅಂತಂದ್ರೆ ಅವ್ರು ಹೇಳ್ತಾರೆ, ಅಕಸ್ಮಾತ್ ನಾನ್ ಮುಸ್ಲಿಂ ಯಾರು ಮುಸ್ಲಿಂ ಅಲ್ಲದವನು ಹಲಾಲ್ ಮಾಡ್ತಾನೆ ಅಥವಾ ಮಾಂಸವನ್ನ ಕಟ್ ಮಾಡ್ತಾನೋ ಅದು ಹರಾಮಾಗಿರುತ್ತೆ, ಅದನ್ನ ತಿನ್ನುವಂತಿಲ್ಲ ಮುಸಲ್ಮಾನಾದವನು. ಕಟ್ ಮಾಡುವಾಗ, ಯಾವುದಾದ್ರೂ ಮಾಂಸವನ್ನ ಕಟ್ ಮಾಡುವಾಗ, ಕೋಳಿಯನ್ನು ಕುರಿಯನ್ನು ಕಟ್ ಮಾಡುವಾಗ ಅಪ್ಪಿತಪ್ಪಿ ಆತ ಅಲ್ಲಾಹನ ಹೆಸರನ್ನು ಬಿಟ್ಟು ಬೇರೆ ಹೆಸರು ಹೇಳಿದ್ರೆ ಅದು ನಿಷಿದ್ಧವಾಗುತ್ತೆ, ಹರಾಮಾಗತ್ತೆ. ಅಪ್ಪಿತಪ್ಪಿ ಯಾರಾದರೂ ಅದನ್ನು ಜೈ ಶ್ರೀರಾಮ್ ಅಂತ ಹೇಳಿ ಕಳೆದು ಬಿಟ್ರೆ ಅದು ತಿನ್ನಲಿಕ್ಕೆ ಯೋಗ್ಯವಾದ ಮಾಂಸ ಅಲ್ಲ ಅಂತ. ಹೀಗಾಗಿ ಅಲ್ಲಿ ಮುಸಲ್ಮಾನನೇ ಕೆಲಸ ಮಾಡಬೇಕು ಅಂತ. ಇನ್ನು ಮೂರನೇದು, ಅಕಸ್ಮಾತ್ ಕಟ್ ಮಾಡಬೇಕಾದ್ರೆ ಯಾರಾದರೂ ಅಲ್ಲಾಹನ ಹೆಸರು ಹೇಳೋದು ಮರಿಬಹುದು, ಪರವಾಗಿಲ್ಲ, ಆದರೆ ಆತ ಬೇಕಂತ ಬಿಟ್ಟರೆ ಮಾತ್ರ ಅದು ಹರಾಮಾಗಿರುತ್ತೆ ಅಂತ. ಈ ಥರದ ಕಂಡೀಷನ್ಗಳನ್ನು ಹಾಕಿ ಪ್ರತಿಯೊಮ್ಮೆ ಅಲ್ಲಿ ರೆಗ್ಯುಲೇಷನ್ಗೆ ಅಂತ ಇನ್ಸ್ಪೆಕ್ಟರ್ಗಳ ರೂಪದಲ್ಲಿ ಹೋಗಿ ನೋಡುವಂಥ ಪ್ರಕ್ರಿಯೆ ಕೂಡ ಜಾರಿಯಲ್ಲಿರುತ್ತೆ ಅಂತಂದರೆ ಏನರ್ಥ? ಯಾವ ಥರದ ಎಕನಾಮಿಯನ್ನು ಸೃಷ್ಟಿಸ್ತಾ ಇದ್ದಾರೆ? ಈಗ ನನಗೊಂದು ಪ್ರಶ್ನೆ ಹೇಳಿ, ಯಾರಾದರೂ ಒಬ್ಬ ಮುಸಲ್ಮಾನ ಬಂದು ಒಂದು ಅಂಗಡಿಯಲ್ಲಿ ನನಗೆ ಹಲಾಲ್ ಮಾಂಸವೇ ಬೇಕು ಅಂತ ಏನಾದರೂ ಕೇಳಿದರೆ ಅದರ ಅರ್ಥ ಏನು ಗೊತ್ತೇನು? ಮುಸಲ್ಮಾನರೇ ಕಟ್ ಮಾಡಿರುವಂಥ, ಮುಸಲ್ಮಾನರೇ ತಂದು ಕೋಳಿಯನ್ನು ತಂದು ಕಟ್ ಮಾಡಿರುವಂಥ, ಮುಸಲ್ಮಾನರೇ ಕಲೀಮಾ ಹೇಳಿರುವಂಥ ಅದೇ ಮಾಂಸ ನನಗೆ ಬೇಕು ಅಂತ ಹೇಳ್ತಿದ್ದಾನೆ ಅಂತ ಅರ್ಥ. ಅಂದರೆ ಎಕನಾಮಿಕ್ ಬಾಯ್ಕಾಟು ಹಿಂದೂಗಳು ಮುಸಲ್ಮಾನರಿಗೆ ಮಾಡ್ತಿಲ್ಲ, ಮುಸಲ್ಮಾನರೇ ಹಿಂದೂಗಳಿಗೆ ಎಕನಾಮಿಕ್ ಬಾಯ್ಕಾಟ್ ಮಾಡ್ತಿದ್ದಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಅಂತ. ಈಗಂತೂ ಇದು ಸ್ಪ್ರೆಡ್ ಆಗಿರೋದ್ರಿಂದ ಅನೇಕ ಕಡೆಗಳಲ್ಲಿ ಭಾರತದಲ್ಲಿ ಫ್ಯಾಷನ್ ವೇರ್ಗಳು ಕೂಡ ಹಲಾಲ್ ಆಗಿದೆಯೋ ಇಲ್ವೋ ಅಂತ ಗಮನಿಸುವಂಥ ಹಂತಕ್ಕೆ ಬಂದಿರೋದ್ರಿಂದ ಪ್ರತಿ ಹಂತದಲ್ಲೂ ಕೂಡ ಹಲಾಲ್ ಆಗಿರುವ ವಸ್ತುಗಳನ್ನೇ ತೆಗೆದುಕೊಳ್ಳಬೇಕು ಅನ್ನುವಂಥ ತಾಕೀತನ್ನು ಮುಸಲ್ಮಾನರು ಮಾಡ್ತಿರೋದ್ರಿಂದ ನಮಗೆ ಗೊತ್ತಿಲ್ಲದಂತೆ ಅನೇಕ ಕಡೆಗಳಲ್ಲಿ ಹಿಂದೂಗಳು ಕೆಲಸ ಕಳ್ಕೊಳ್ತಿದ್ದಾರೆ. ನಾವಿನ್ನು ಜಾತ್ರೆಯಲ್ಲಿ ಅವ್ರಿಗೆ ಅಂಗಡಿ ಕೊಡಬೇಕೋ ಬೇಡವೋ ಅನ್ನೋ ಆಲೋಚನೆಯಲ್ಲಿ ಇದ್ದೀವಿ ಅಂದರೆ ಏನು ದುರಂತಕಾರಿ ಸಂಗತಿ ಅಂತ. ಇನ್ನು ನಾಲ್ಕನೇ ಪ್ರಶ್ನೆ ಮತ್ತು ಕೊನೆ ಪ್ರಶ್ನೆ ನಾನು ಕೇಳ್ಕೊಳ್ಳೋದು, ಹಲಾಲ್ ಅಲ್ಲದೆ ಇರೋದನ್ನು ಅವು ಮುಸಲ್ಮಾನರು ವಿರೋಧಿಸ್ತಾರಾ? ಡೆಫಿನೆಟ್ಲಿ ವಿರೋಧಿಸ್ತಾರೆ. ಇದು ಕೆಲವು ವರ್ಷಗಳ ಹಿಂದಿನವರೆಗೂ ಇರಲಿಲ್ಲ. ನಾನು ಹೇಳಿದ್ನಲ್ಲ, ಇದು ಇತ್ತೀಚಿನ 8-10 ವರ್ಷಗಳಲ್ಲಿ ಶುರುವಾಗಿರುವಂಥ ಸಂಗತಿಗಳು ಇವು. ಕೆಲವು ವರ್ಷಗಳ ಹಿಂದೆ ಈ ಥರದ ಪ್ರಕ್ರಿಯೆ ಇರಲಿಲ್ಲ. ಎಲ್ಲ ಕಡೆ ಹೋಗಿ ಎಲ್ಲ ತಿನ್ನುವಂಥ ವ್ಯವಸ್ಥೆ ಇತ್ತು, ಏನು ಬೇಕಿದ್ರೂ ಕೊಂಡುಕೊಳ್ತಿದ್ರು. ಆದರೆ ಇತ್ತೀಚೆಗೆ ಅವರು ತಮ್ಮನ್ನು ತಾವು ಹೇಗೆ ಐಸೋಲೇಟ್ ಮಾಡ್ಕೊಳ್ತಿದ್ದಾರೆ ಅಂತಂದರೆ, ತಾವು ಪ್ರತ್ಯೇಕವಾಗಿ ಬೆಳಿಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಅವರು ನಮ್ಮನ್ನು ಬಾಯ್ಕಾಟ್ ಮಾಡ್ತಿದ್ದಾರೆ. ಒಂದು ಸಂಗತಿ ಹೇಳ್ತೀನಿ ನಿಮಗೆ. ಕೇರಳದಲ್ಲಿ ಶ್ರೀಮತಿ ತುಷಾರಾ ಅಜಿತ್ ಅಂತ ಒಂದು ಹೆಣ್ಮಗಳಿದ್ಲು. ಆಕೆ ಇಡೀ ಇಂಟರ್ನೆಟ್ಟನ್ನು ಬಂಬಾರ್ಡ್ ಮಾಡಿಬಿಟ್ಲು. ಆಕೆ ಒಂದು ಬೋರ್ಡ್ ಹಾಕಿದ್ಲು ಕೇರಳದಲ್ಲಿ, ಏನು ಅಂತಂದರೆ ಇಲ್ಲಿ ನೋ ಹಲಾಲ್ ಮೀಟ್ ಸಿಗುತ್ತೆ ಅಂತ. ನೋ ಹಲಾಲ್ ಮೀಟ್ ಸಿಗುತ್ತೆ ಅಂತ ಆಕೆ ಹೇಳಿದ ನಂತರ ಅಕ್ಕಪಕ್ಕದವರು ಆಕೆ ಮೇಲೆ ಗಲಾಟೆ ಮಾಡಿದ್ರು, ಆಕೆಯನ್ನು ಬಡಿದ್ರು, ಹೊಡೆದ್ರು. ಕೊನೆಗೇನಾಯಿತು, ಅಲ್ಲಿನ ಕಮ್ಯುನಿಸ್ಟ್ ಪಾರ್ಟಿಯು ಕೂಡ ಅವರ ಮೇಲೆಯೇ ಕೇಸ್ ಹಾಕ್ತು. ಆಕೆ ತನ್ನ ರೆಸ್ಟೋರೆಂಟನ್ನು ಮುಚ್ಚುವಂತೆ ಮಾಡಲಾಯಿತು. ಸನಾ ಖಾನ್ ಅಂತ ಒಬ್ಬ ಆಕ್ಟ್ರೆಸ್ ಇದ್ಲು, ನೆನಪಿದೆಯೇನು? ಸನಾ ಖಾನ್ ಎಲ್ಲ ಬಗೆಯ ಆ್ಯಕ್ಟಿಂಗನ್ನು ಮಾಡಿದಂಥ ಹೆಣ್ಮಗಳು. ಆನಂತರ ಅವರು ಗುಜರಾತಿನ ಬಿಸ್ನೆಸ್ ಮನ್ ಆಗಿದ್ದ ಅನಾಸ್ ಸೈಯದ್ನ ಮದುವೆ ಆಗ್ತಾಳೆ. ಅನಾಸ್ ಸೈಯದ್ನ ಮದುವೆ ಆದಂಥ ಸನಾ ಖಾನ್ ಇದ್ದಕ್ಕಿದ್ದಂತೆ ಇಸ್ಲಾಮಿಕ್ ಚಿಂತನೆಗೆ ತನ್ನನ್ನು ತಾನು ತೆರೆದುಕೊಂಡು ಬಿಡ್ತಾಳೆ. ನಾನು ಇಷ್ಟು ದಿನ ಯಾವುದರಲ್ಲಿದ್ನೋ ಅದರಿಂದ ಘರ್ ವಾಪಸಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಇಸ್ಲಾಮಿಕ್ ಆಗ್ತಿದ್ದೀನಿ ಅಂತ ಹೇಳಿದ ಆಕೆ, ನೀವು ಕಾಸ್ಮೆಟಿಕ್ಸ್ ಬಳಸಬೇಕು ಅಂತಂದರೆ ಹಲಾಲ್ ಆಗಿರೋ ಕಾಸ್ಮೆಟಿಕ್ಸನ್ನೇ ಬಳಸಬೇಕು, ಅದು ತುಂಬ ಒಳ್ಳೆಯದು ಅಂತ ಪ್ರಚಾರ ಮಾಡ್ತಾಳೆ. ಆಮೇಲೆ ಗೊತ್ತಾಗುತ್ತೆ ಅವಳೇ ಹೊಸದಾಗಿ ಕಾಸ್ಮೆಟಿಕ್ ಕಂಪನಿ ಶುರು ಮಾಡಿದ್ಲು. ಅದನ್ನು ಮುಸಲ್ಮಾನರ ನಡುವೆ ಸ್ಪ್ರೆಡ್ ಮಾಡಲಿಕ್ಕೆ ಆಕೆ ಉಪಯೋಗಿಸಿದ ಐಡಿಯಾ ಅಂತ. ಅಂದರೆ ಒಂದು ಬಿಸ್ನೆಸ್ ಮಾಡೆಲ್ನ ಯಾವ ಥರ ಬಳಸ್ತಿದ್ದಾರೆ, ರಿಲೀಜಿಯಸ್ ಆಗಿ ಜನರನ್ನು ಐಸೋಲೇಟ್ ಮಾಡಲಿಕ್ಕೆ, ಹಿಂದೂಗಳಿಂದ ಪ್ರತ್ಯೇಕ ಮಾಡಲಿಕ್ಕೆ ಯಾವ ಥರ ಬಳಸ್ತಿದ್ದಾರೆ ಅನ್ನೋದಕ್ಕೆ ಸನಾ ಖಾನ್ ಒಳ್ಳೆಯ ಉದಾಹರಣೆ. ಈ ಕಾರಣಕ್ಕೋಸ್ಕರವೇ ಹಿಂದೂಗಳು ಪ್ರತಿಭಟನೆ ಶುರು ಮಾಡಿದ್ದು. ಉತ್ತರಾಖಂಡದಲ್ಲಿ ವೆಲ್ಹೌಸ್ ಸ್ಕೂಲ್, ಒಂದು ಶಾಲೆ, ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಮಾಂಸವನ್ನು ಮಕ್ಕಳಿಗೆ ಕೊಡ್ತಿದ್ರು. ಈ ಮಾಂಸಕ್ಕೆ ಟೆಂಡರ್ ಕರೆಯುವಾಗ ಹಲಾಲ್ ಮಾಂಸವನ್ನು ಕೊಡಬಲ್ಲಂಥವ್ರು, ಪೂರೈಕೆ ಮಾಡಬಲ್ಲಂಥವ್ರು ಬನ್ನಿ ಅಂತಂದರು.
ಅಂದರೆ ಅರ್ಥ ಇರುವ ಕೆಲವು ಸಂಖ್ಯೆಯ ಮುಸಲ್ಮಾನರಿಗೋಸ್ಕರ ಇಡೀ ಸ್ಕೂಲಿಗೆ ಕೊಡಬೇಕಾಗಿರುವಂಥ ಮಾಂಸವೇ ಹಲಾಲಾಗಿರಬೇಕು ಅಂತ. ಅಲ್ಲಿನ ಬಜರಂಗ ದಳದವರು ಗಲಾಟೆ ಮಾಡಿ FIR ಎಲ್ಲ ಆದ ನಂತರ ಹಿಂದೂಗಳಿಗೆ ಹಲಾಲ್ ಮಾಂಸ ಆಗೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನಿಸಿದ ನಂತರ ಸ್ಕೂಲ್ ತನ್ನನ್ನು ತಾನು ಬದಲಾಯಿಸಿಕೊಳ್ಬೇಕಾಯಿತು. ಇನ್ನು ಫೈನಲಿ ನಮ್ಮೆಲ್ಲರ ಶ್ರದ್ಧೆಗೆ ಗಾಬರಿ ತರುವಂಥ ಸಂಗತಿ ಏನು ಅಂತಂದರೆ, ಕೇರಳದ ಹೈಕೋರ್ಟ್ನಲ್ಲಿ ಒಂದು ದೊಡ್ಡ ಗಲಾಟೆ ಕಳೆದ ವರ್ಷ ನಡೀತು. ಸುದ್ದಿ ಭಾಳ ಆಗಲಿಲ್ಲ. ಗಲಾಟೆ ಏನು ಅಂತಂದರೆ, ಹೈಕೋರ್ಟ್ನ ಎದುರುಗಡೆ ಒಬ್ಬರು ರಿಟ್ ಪಿಟಿಷನ್ ತೊಗೊಂಡು ಹೋಗಿದ್ರು. ಏನಾಗಿತ್ತು ಗೊತ್ತೇನು? ಕೇರಳದ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಮಂದಿರದಲ್ಲಿ ಪ್ರಸಾದವನ್ನು ಮಾಡಲಿಕ್ಕೆ ಬೆಲ್ಲ ಬಳಸ್ತಿದ್ರಲ್ಲ, ಅದು ಹಲಾಲ್ ಬೆಲ್ಲ ಆಗಿತ್ತು ಅಂತ. ಅಂದರೆ ಇಸ್ಲಾಮಿನ ಪ್ರಕಾರ ತಯಾರಿಸಿದಂಥ, ಶರೀಯತ್ ಕಾನೂನಿನ ಪ್ರಕಾರ ತಯಾರಿಸಿದಂಥ ಬೆಲ್ಲವನ್ನು ಬಳಸಿ ಅಲ್ಲಿ ಪ್ರಸಾದವನ್ನು ಮಾಡ್ತಾ ಇದ್ರು. ಯಾರು ಕೋರ್ಟಿನ ಮೆಟ್ಲತ್ತಿದ್ರು ಅವ್ರು ಸ್ಪಷ್ಟವಾದ ದನಿಯಲ್ಲಿ ಹೇಳಿದರು, ಇಂಪಾಸಿಬಲ್, ನಮ್ಮ ದೇವರಿಗೆ ಮುಸಲ್ಮಾನರ ರೀತಿಯಿಂದ ತಯಾರು ಮಾಡಿದಂಥ ಬೆಲ್ಲದಿಂದ ನಾವು ಪ್ರಸಾದ ಮಾಡಲಿಕ್ಕೆ ಕೊಡಲ್ಲ ಅಂತ. ಮಿತ್ರರೇ, ಇದು ತುಂಬ ಕಿರಿಕಿರಿ ಗಲಾಟೆ ಅಂತ ನಿಮ್ಗೆ ಅನಿಸುತ್ತೆ ಅನೇಕ ಬಾರಿ. ನಾವ್ಯಾಕೆ ಗಲಾಟೆ ಮಾಡ್ಕೊಳ್ಬೇಕು, ಯಾರು ಮಾಡಿದರೆ ಏನು ಅಂತ. ಆದರೆ ಇದ್ರ ಹಿಂದೆ ಇರೋ ದೊಡ್ಡ ಎಕಾನಮಿ, ಅನೇಕರನ್ನ ಅವರ ಕೆಲಸದಿಂದ ವಂಚಿತರನ್ನಾಗಿಸುವ, ಉದ್ಯೋಗ ನಷ್ಟವಾಗಿಸುವ ಪ್ರಯತ್ನ. ಈಗ ಪರ್ಸೆಂಟೇಜ್ ಅವರದ್ದು ಇಷ್ಟಿರುವಾಗಲೇ ಹಲಾಲ್ನ ಇಷ್ಟು ವ್ಯಾಪಕವಾಗಿ ಸ್ಪ್ರೆಡ್ ಮಾಡ್ತಾ ಇರೋ ಜನ ನಿಧಾನವಾಗಿ ಅವ್ರ ಪರ್ಸೆಂಟೇಜ್ ಜಾಸ್ತಿ ಆದರೆ, ಅವರ ಸಂಖ್ಯೆ ಜಾಸ್ತಿ ಆದರೆ ಏನು ಮಾಡ್ತಾರೆ ಗೊತ್ತೇನು? ಹಲಾಲ್ ಸರ್ಟಿಫಿಕೇಟ್ ಬೇಕು ಅಂತಂದರೆ ನಿಮ್ಮ ದುಡ್ಡನ್ನು, ವಹಿವಾಟನ್ನು ನಮ್ಮ ಇಸ್ಲಾಮಿಕ್ ಬ್ಯಾಂಕಿನ ಮೂಲಕವೇ ಮಾಡಬೇಕು ಅಂತ ಏನಾದರೂ ನಿಯಮ ತಗೊಂಡು ಬಂದರು ಅಂತಂದರೆ, ನಮ್ಮಲ್ಲಿರುವಂಥ ಬ್ಯಾಂಕ್ಗಳು ಮುಚ್ಕೊಳ್ತಾವಷ್ಟೇ ಅಲ್ಲದೆ ಯಾರ್ಯಾರು ಬಡ್ಡಿ ವ್ಯವಹಾರವನ್ನು ಮಾಡ್ತಾರೋ ಅವರು ಕೂಡ ಮುಂದಿನ ದಿನಗಳಲ್ಲಿ ಈ ವ್ಯವಹಾರಗಳಲ್ಲಿ ಅಥವಾ ಲೋನ್ ಕೊಡುವಂಥ, ಲೋನ್ ತೆಗೆದುಕೊಳ್ಳುವಂಥ ಈ ಪ್ರಕ್ರಿಯೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಇವತ್ತು ಜಾತ್ರೆಯಲ್ಲಿ ನಾವೇನು ಅಂಗಡಿ ನಿಷೇಧ ಮಾಡ್ತೀವಿ, ಮುಸಲ್ಮಾನರಿಗೆ ಅಂಗಡಿ ಕೊಡಲ್ಲ ಅಂತ ಹೇಳ್ತಿದ್ದೀವಲ್ಲ, ಇದು 1% ಮಾತ್ರ. ಅವರು ಯಾವ ಮಟ್ಟಿಗೆ ತಮ್ಮ ಗೋಡೆಗಳನ್ನು ಕಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತಂದರೆ, ನಾನು ನೀವು ಇವತ್ತು ಮಾತಾಡ್ತಿರೋದು 1%ಗಿಂತ ಹೆಚ್ಚಲ್ಲ. ಬಹಳ ಬೇಗ ಜಾಗೃತಗೊಳ್ಳಿಲ್ಲ ಅಂತಂದರೆ ಬಹಳ ಕಷ್ಟದ ಸ್ಥಿತಿಗೆ ಹೋಗ್ತೀವಿ. ಅದಕ್ಕೆ ನಾನು ಮುಸಲ್ಮಾನರನ್ನು ಕೇಳ್ಕೊಳ್ತೀನಿ, ಯಾಕೆ ಈ ಥರದ ಗೋಡೆಯನ್ನು ಕಟ್ಕೊಳ್ತೀರಿ? ಹಿಂದೂ ಮತ್ತು ಮುಸಲ್ಮಾನರು ವರ್ಷಗಟ್ಟಲೆ ಕಾಲ, ನೂರಾರು ವರ್ಷಗಳ ಕಾಲ ಚೆನ್ನಾಗಿ ಬದುಕಿದ್ವಲ್ಲ, ಯಾಕೆ ಈ ಗೋಡೆಗಳನ್ನು ಕಟ್ಕೊಂಡು ನೀವು ನಮ್ಮಿಂದ ಪ್ರತ್ಯೇಕವಾಗಿರಬೇಕು ಅಂತ ಭಾವಿಸ್ತೀವಿ? ಎಲ್ಲರೂ ಕೂಡ ಭಾರತೀಯತೆಯ ಚಿಂತನೆಯ ಅಡಿಯಲ್ಲಿ ಬಲವಾಗಿ ಸಾಗಬೇಕು. ಇಲ್ಲದೆ ಹೋದರೆ ಜಾಗೃತವಾಗಿರುವಂಥ ಹಿಂದೂ ಇನ್ನೂ ಕಠಿಣ ನಿಯಮಗಳಿಗೆ ತನ್ನನ್ನು ತಾನು ಒಡ್ಡಿಕೊಳ್ತಾನೆ. ಅದರ ಪರಿಣಾಮ ದೊಡ್ಡವರಿಗೆ ನಡೆಯಲ್ಲ. ಹಲಾಲ್ ಎಕನಾಮಿಕ್ಸ್ ಯಾರು ರನ್ ಮಾಡ್ತಿದ್ದಾರೋ ಅವ್ರಿಗೇನು ತೊಂದರೆ ಆಗಲ್ಲ. ಆದರೆ ಕೆಳಮಟ್ಟದಲ್ಲಿರುವಂಥ ಸಾಮಾನ್ಯ ವರ್ಗದ ಜನತೆ ನಿಜಕ್ಕೂ ತೊಂದರೆ ಪಡ್ತಾರೆ. ಆ ತೊಂದರೆ ಆಗಬಾರ್ದು ಅಂತಂದರೆ ಇವೆಲ್ಲವನ್ನು ತಿದ್ದಲಿಕ್ಕೆ ಮುಸಲ್ಮಾನರೇ ಮುಂದಕ್ಕೆ ಬರಬೇಕು. ಆ ಪ್ರಯತ್ನಕ್ಕೆ ಈ ಥರದ ಆಲೋಚನೆಗಳು ಪ್ರೇರಣೆ ಕೊಡ್ಬೋದು ಅಂತ ಭಾವಿಸ್ತೀನಿ. ಮತ್ತೆ ಭೇಟಿಯಾಗೋಣ. ವಂದೇ ಮಾತರಂ. ಜೈ ಹಿಂದ್.